ಇವತ್ತು ಮಾನ್ಯ ಅಧ್ಯಕ್ಷರು ಆದಮೇಲೆ ವಿಧಾನಸೌಧದ ಪಶ್ಚಿಮ ದ್ವಾರ ಸಾಮಾನ್ಯವಾಗಿ ಎಲ್ಲ ಶಾಸಕರುಗಳು ಕೂಡ ಆ ದ್ವಾರದ ಮೂಲಕನೇ ಹೆಚ್ಚು ವಿಧಾನಸಭೆಗೆ ಬರ್ತಕ್ಕಂಥದ್ದು. ಮಂತ್ರಿಗಳು ಕೂಡ ಅವರವರ ಕಚೇರಿಗೆ ಹೋಗ್ತಕ್ಕಂಥದ್ದು. ಆ ದ್ವಾರವನ್ನು ನವೀಕರಣ ಮಾಡಿದ್ದೀರಿ. ಮತ್ತೆ ಅದಕ್ಕೆ ಒಂದು ಹೊಸ ರೂಪವನ್ನು ಕೊಟ್ಟಿದ್ದೀರಿ. ಅದು ಬಹಳ ಸಂತೋಷದ ವಿಚಾರ. ಮತ್ತು ನಿಮ್ಮ ಕಾಲದಲ್ಲಿ ಅದನ್ನು ಯೋಚನೆ ಮಾಡಿ ನೀವು ಮಾಡಿರ್ತಕ್ಕಂಥದ್ದು ಬಹಳ ಶ್ಲಾಘನೀಯವಾದಂಥ ವಿಚಾರ. ನಾನು ನಿಮ್ಮ ಜೊತೆಯಲ್ಲಿ ಇವತ್ತು ನಮ್ಮ ವಿಧಾನ ಪರಿಷತ್ತಿನ ಸಭಾಪತಿಯವರ ಜೊತೆಯಲ್ಲಿ ಅದರ ಉದ್ಘಾಟನೆಯನ್ನು ಕೂಡ ಮಾಡಿದ್ದೀನಿ. ಹೊಸ ಕಾರ್ವಿಂಗು ಎಲ್ಲ ಕೆಂಗಲ ಹನುಮಂತಯ್ಯನವರು ಮೊದಲೇ ಬಹಳಷ್ಟು ಕಾರ್ವಿಂಗ್ನೆಲ್ಲ ಮಾಡಿಸಿದ್ರು ವಿಧಾನಸೌಧದಲ್ಲಿ. ನೀವು ಇನ್ನು ಸ್ವಲ್ಪ ಜಾಸ್ತಿ ಮಾಡಿಸಿದ್ದೀರಿ. ಅದಕ್ಕಿಂತ ಮುಖ್ಯವಾಗಿ ರೋಸ್ ವುಡ್ಡು ಇದನ್ನು ಮಾಡಿದ್ದೀರಿ. ಬಾಗಿಲು ರೋಸ್ ವುಡ್ ಅದು ಭಾಳ ಆಕರ್ಷಣೀಯವಾಗಿರ್ತಕ್ಕಂಥದ್ದು. ಹಾಗಾಗಿ ಒಂದು ಇನ್ನೂ ಹೆಚ್ಚು ಮೆರುಗನ್ನು ವಿಧಾನಸೌಧಕ್ಕೆ ನೀವು ಕೊಟ್ಟಿದ್ದೀರಿ, ಬಾಗಿಲಿಗೆ ಕೊಟ್ಟಿದ್ದೀರಿ. ಮತ್ತು ಅದಕ್ಕಿಂತ ಭಾಳ ಮುಖ್ಯವಾಗಿ ವಿಧಾನಸೌಧದ ಮುಂಭಾಗದಲ್ಲಿ ಕಾನ್ಸ್ಟಿಟ್ಯೂಷನ್ನ ಪ್ರಿಯಾಂಬಲನ್ನು ಅಲ್ಲಿ ಇಟ್ಟಿದ್ದೀರಿ. ಅದು ಕೂಡ ಭಾಳ ಒಳ್ಳೆಯದು. ಯಾಕಂದರೆ ನಾವೆಲ್ಲರೂ ಕೂಡ ಕಾನ್ಸ್ಟಿಟ್ಯೂಷನ್ ಮೇಲೆ ಪ್ರಮಾಣ ವಚನ ಸ್ವೀಕಾರ ಮಾಡೋದು, ಕಾನ್ಸ್ಟಿಟ್ಯೂಷನ್ ರೀತಿಯ ಸರ್ಕಾರವನ್ನು ನಡೆಸಬೇಕಾಗಿರ್ತಕ್ಕಂಥದ್ದು. ಆ ಕಾರಣದಿಂದ ಪ್ರಿಯಾಂಬಲು ನಮ್ಮ ಸಂವಿಧಾನ ಎಲ್ರಿಗೂ ಗೊತ್ತಾಗಬೇಕು. ವಿಶೇಷವಾಗಿ ಕಾನೂನು ಮಾಡ್ತಕ್ಕಂಥವ್ರು ನಾವು ಯಾವುದೇ ಕಾನೂನು ಮಾಡಿದ್ರೂ ಕೂಡ ಸಂವಿಧಾನದ ಚೌಕಟ್ಟಿನಲ್ಲೇ ಕಾನೂನುಗಳನ್ನು ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ಇದು ಶಾಸಕಾಂಗ ಕಾನೂನು ಮಾಡ್ತಕ್ಕಂಥ ಅಂಗ ಇದು. ಸೊ ನಾವೆಲ್ಲ ಕಾನೂನು ಮಾಡ್ತಕ್ಕಂಥವ್ರು, ಸಮಾಜದ ಹಿತದೃಷ್ಟಿಯಿಂದ, ಜನರ ಹಿತದೃಷ್ಟಿಯಿಂದ ಕಾನೂನು ಮಾಡ್ತಕ್ಕಂಥವ್ರು. ಅಂಥ ಒಂದು ಜಾಗಕ್ಕೆ ಹೆಚ್ಚು ಮೆರುಗನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀರಿ. ಅದಕ್ಕೋಸ್ಕರ ನಿಮಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮತ್ತು ಸದನದ ವತಿಯಿಂದ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಒಂದೇ ನಿಮಿಷ. ತಾವು ಕೂಡ ನಿನ್ನೆ ನನಗೆ ಫೋನ್ ಮಾಡಿ ಇನಾಗ್ರೇಷನ್ ಕರೆದಿದ್ರಿ. ಬಟ್ ನಮ್ಮದು ಹೋರಾಟ ಇತ್ತು, ಅದಕ್ಕೋಸ್ಕರ ನಾವು ಬರೋಕ್ಕಾಗಿಲ್ಲ. ದೂರದಿಂದನೇ ನೋಡಿದಿರಿ, ನಿಮ್ಮ ಸಮಾರಂಭನ ಹೊರಗಡೆ ಪ್ರತಿಭಟನೆ ಮಾಡ್ಕೊಂಡು ನೋಡಿದಿರಿ. ಆದರೆ ತಾವು ಹೊಸತನವನ್ನು ತರುವಂಥ ಪ್ರಯತ್ನವನ್ನು ಮಾಡಿದೆ. ನೋಡಿದ್ರೆ ಎಲ್ಲ ಕಡೆನೂ ಟೇಬಲ್ ಇರ್ಬೋದು, ನೆಲ ಹಾಸಿಗೆ ಇರ್ಬೋದು, ಚೇರು, ಮತ್ತು ಮುಖ್ಯವಾಗಿ ಮೇನ್ ಡೋರ್ ಅದೆಲ್ಲ ಒಂದು ಏನೋ ಒಂಥರ ಬೇರೆ ಥರ ಇತ್ತು. ಹೇಳೋದು ಬೇಡ, ಅದು ಬೇರೆ ಥರ ಕಬ್ಬಿಣದ ಒಂದು ಇದು ಇತ್ತು. ಈಗ ಅದಕ್ಕೊಂದು ಕಳೆ ಕಟ್ಟೋ ರೀತಿ ಅದಕ್ಕೆ ಒಂದು ಮೆರುಗನ್ನು ಕೊಟ್ಟಿದ್ದೀರಾ. ಅದೇ ರೀತಿ ಸಂವಿಧಾನದ ಬರಹಗಳನ್ನು ಕೂಡ ಹಾಕಿದ್ದೀರಾ. ಎಲ್ಲ ಹೊಸತನ ಬಂದಿದೆ. ಊಟದಿಂದ ಹಿಡಿದು ಕೂಡ ಹೊಸತನವನ್ನು ತಂದಿದ್ದೀರಾ ನೀವು. ನಿಮಗೆ ಅಭಿನಂದನೆ ಸಲ್ಲಿಸ್ತೀನಿ. ಆದರೆ ಒಂದು ಸಣ್ಣದೊಂದು ಮಿಸ್ಟೇಕು, ಆ ಗಡಿಯಾರನ ಸ್ವಲ್ಪ ಅಕ್ಷರಗಳು ಕಾಣ್ತಾ ಇಲ್ಲ. ಗಡಿಯಾರದಲ್ಲಿ ಅಕ್ಷರ ಕಾಣ್ತಾ ಇಲ್ಲ, ದೂರದಲ್ಲಿರೋ ಮುಳ್ಳುಗಳು ಕಾಣ್ತಾ ಇಲ್ಲ. ಅದೊಂದು ಸ್ವಲ್ಪ ಬದಲಾವಣೆ ಆದರೆ ಎಲ್ಲದೂ ಒಳ್ಳೆಯದಿದೆ. ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಸಭಾಧ್ಯಕ್ಷರೇ, ಇಲ್ಲಿ ನ್ಯಾಷನಲ್ ಫ್ಲಾಗ್ ಮಾಡಿದ್ದೀರಾ, ಅದರ ಮಧ್ಯೆ ಒಂದು ಅಶೋಕ ಚಕ್ರ ಹಾಕಿ, ಅವಾಗ ನ್ಯಾಷನಲ್ ಫ್ಲಾಗ್ ಆಗೋದು. ಇಲ್ದವ್ರು ಕಾಂಗ್ರೆಸ್ ಬಾವುಟ ಆಗ್ಬಿಡುತ್ತೆ. ದಯವಿಟ್ಟು ಅದನ್ನ ಮಧ್ಯೆ ಅಶೋಕ ಚಕ್ರ, ಅಶೋಕ ಚಕ್ರದಲ್ಲೂ ಮಾಡಿ. ಹೇಳಿದ್ದಾರೆ, ನೀವು ಮಾತಾಡ್ತೀರಿ. ಅವ್ರು ಸಲಹೆ ಕೊಡ್ಲೇಬಾರ್ದಾಗಾದ್ರೆ ಅವ್ರು ಸರಿಯಾದ ಸಲಹೆ ಕೊಟ್ಟಿದ್ದಾರೆ. ನೋಡಿ, ಏನೋ ಸಲಹೆ ಕೊಡಿ, ಅವ್ರನ್ನ ಯಾಕೆ ಟೀಕೆ ಮಾಡ್ತಾರೆ? ಸಮಾಜಕ್ಕೆ ಗೊತ್ತಾಗಲಿ. ಸಲಹೆ ಅಲ್ಲಿ ದಯಮಾಡಿ ಅಶೋಕ ಚಕ್ರ ಹಾಕಿ. ಮನೆ ಸಭಾಧ್ಯಕ್ಷರೇ, ಈ ಸಮಯದಲ್ಲಿ ತಮಗೊಂದು ಮನವಿ ಮಾಡ್ಕೊಳ್ತೀನಿ. T20 ವರ್ಲ್ಡ್ ಕಪ್ ಅನ್ನ ಭಾರತ ಗೆದ್ದಿದೆ.
ಆ ಗೆಲುವಲ್ಲಿ ಬಹಳ ಮುಖ್ಯವಾದ ಪಾತ್ರ ವಹಿಸಿರೋದು ನಮ್ಮ ಕರ್ನಾಟಕದ ರಾಹುಲ್ ದ್ರಾವಿಡ್ ಅವರು. ಈ ಸದನ ರಾಹುಲ್ ದ್ರಾವಿಡ್ ಅವರಿಗೆ, ಭಾರತದ ತಂಡಕ್ಕೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸೋದು ನಮ್ಮ ಕರ್ತವ್ಯ. ಇಡೀ ಪ್ರಪಂಚದಲ್ಲಿ ನಮಗೆ ಹೆಮ್ಮೆ ಬರಂಗ್ ಮಾಡಿದ್ದಾರೆ, ಒಂದು ಹೆಗ್ಗಳಿಕೆ ತೋರಿಸಿದ್ದಾರೆ. ತಮಗೆ ಮನವಿ ಮಾಡ್ಕೊಳ್ತಿದ್ದೀನಿ, ಒಂದು ರೆಸೊಲ್ಯೂಷನ್ ಸದನದಿಂದ ನಾವು ಮಾಡಬೇಕು. ಇಲ್ಲ, ಅದು ಮಾಡಬೇಕು ತೀರ್ಮಾನ ಮಾಡಿದ್ದೆವು. ಸಂತಾಪ ಎಲ್ಲ ಮುಗಿದಂತ ವಿಲ್ ಡು ಇಟ್. ಗುಡ್ ಸಜೆಷನ್. ಮಾನ್ಯ ಸಭಾಧ್ಯಕ್ಷರೇ, ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಪ್ರತಿಪಕ್ಷದ ನಾಯಕರು ಯಾವ ರೀತಿ ಇಲ್ಲಿ ತಾವು ಸಭಾಧ್ಯಕ್ಷರಾದ ನಂತರ ಆಸ್ಥೆಟಿಕ್ಸ್ನ ಇಂಪ್ರೂವ್ ಮಾಡುವಂಥದ್ದು, ಸಣ್ಣ ಸಣ್ಣ ವಿಚಾರವನ್ನು ಗಮನಿಸಿ ತಾವು ಸಾಕಷ್ಟು ಆಸಕ್ತಿಯನ್ನು ವಹಿಸಿ ಸದನದಲ್ಲಿ ಉತ್ತಮ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ತಾವು ಪ್ರಯತ್ನವನ್ನು ಮಾಡ್ತಿದ್ದೀರಾ. ಆಹಾರದ ವಿಚಾರದಲ್ಲಾಗಲಿ, ಅಟೆಂಡೆನ್ಸ್ ವಿಚಾರದಲ್ಲಾಗಲಿ, ಎಲ್ಲ ರೀತಿ ಶಾಲಾ ಮಕ್ಕಳಿಗೆ ಉತ್ತೇಜನ ಕೊಡೋ ರೀತಿಯಲ್ಲಿ ಉತ್ತೇಜನವನ್ನು ಕೊಡುವಂತ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾ ಇದ್ದೀರಿ. ಶಾಲೆ ತರನೇ ಆ ರೀತಿ ಆಸಕ್ತಿಯನ್ನು ವಹಿಸಿದ್ದೀರಾ. ಒಟ್ಟಾರೆ ನಿಮ್ಮ ಕಾಳಜಿ ನಿಜಕ್ಕೂ ಶ್ಲಾಘನೀಯ. ಹಾಗಾಗಿ ನಿಮ್ಗೆ ಅಭಿನಂದಿಸಕ್ಕೆ ಇಷ್ಟಪಡ್ತೀನಿ. ಈಗ ಎಲ್ಲರಿಗೂ ಕೂಡ ಧನ್ಯವಾದಗಳು. ಒಂದು ಸೆಕೆಂಡ್ ಮುಗಿಸಿ. ಈ ಒಂದು ಪ್ರಕಟಣೆ ಇದೆ. ಈಗ ಬಹುಶಃ ಇದೆಲ್ಲ ಈ ಕೆಲಸ ಕಾರ್ಯಗಳಾಗಲಿಕ್ಕೆ ಸರ್ಕಾರದ ನಿಮ್ಮೆಲ್ಲರ ಸಹಕಾರದ ಕಾರಣ ಮಾಡಲಿಕ್ಕೆ ಆಯಿತು. ನಿಮಗೆಲ್ಲ ಗೊತ್ತಿದೆ, ವಿಧಾನಸೌಧ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಕಟ್ಟಡಕ್ಕೆ ವಿಷಯ ಗೌರವ ಇದೆ. ಇಲ್ಲಿಗೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಡೆಲಿಗೇಷನ್ ಅವರು ಬರ್ತಾರೆ, ಪ್ರವಾಸಿಗರು ಬರ್ತಾರೆ. ಬರುವಂಥ ಸಂದರ್ಭದಲ್ಲಿ ಹೊರಗೆ ಮಾತ್ರ ಸೌಂದರ್ಯ ಅಲ್ಲ, ಒಳಗಡೆ ಬಂದಾಗಲೂ ಕೂಡ ಆ ಸೌಂದರ್ಯ ಇನ್ನಷ್ಟು ಅವ್ರಿಗೆ ಗೌರವ ಬರೋ ರೀತಿ ಮಾಡಿ ನಮ್ಮೆಲ್ಲರ ಜವಾಬ್ದಾರಿ. ಇದು ಮೊದಲ ಹಂತದ ಸಣ್ಣ ಕೆಲಸ, ಇನ್ನು ಬಹಳಷ್ಟು ಬೇಗ ಆಗಲಿಕ್ಕಿದೆ ಅಂತ ನಿಮ್ಮೆಲ್ಲ ಉತ್ತಮ ಸಲಹೆ ಸೂಚನೆ ಕೊಟ್ಟಿದ್ದೀರಿ. ಅದಕ್ಕಾಗಿ ಬಹುಶಃ ನಿಮ್ಮ ಸಲಹೆ ಸೂಚನೆ ಕೊಡಿ, ಎಲ್ಲಿ ಇಂಪ್ರೂವ್ ಮಾಡಬೇಕಂತೇಳಿ ನಾವು ಸರ್ಕಾರ ಜೊತೆ ಕೂತ್ಕೊಂಡು ಅದನ್ನು ಚರ್ಚೆ ಮಾಡಿ ಅದನ್ನು ಹಂತ ಹಂತವಾಗಿ ಅನುಷ್ಠಾನಕ್ಕೆ ತರೋ ಕೆಲಸ ಮಾಡ್ತೇವೆ. ಅದರ ಜೊತೆಯಲ್ಲಿ ಕೂಡ ನೀವು ನಮ್ಮ ಹಿರಿಯ ಸಚಿವರೆಲ್ಲರೂ ಕೂಡ, ಅದಕ್ಕೆ ಜಾನೇಂದ್ರ ಇರಲಿ, ನಮ್ಮ ಯತ್ನಾಳ್ ಇರಲಿ, ಇಲ್ಲಿ ಹಿರಿಯ ಸಚಿವರು ಒಂದು ಬೇಡಿಕೆ ಕೊಟ್ಟಿದ್ರು. ಯಾರು ಬೇಗ ಬರ್ತಾರೆ ಅವರಿಗೆ ನಾವು ಒಂದು ಗೌರವ ಕೊಡ್ತೇವೆ ಕೋರಮ್ಗೆ ಆಗುವಂಥ ಸಂದರ್ಭದಲ್ಲಿ. ಕೆಲವು ಸ್ವಲ್ಪ ತಡವಾಗಿ ಬಂದರೂ ಕೂಡ 6 ಗಂಟೆ 7 ಗಂಟೆ 8 ಗಂಟೆ ತನಕ ಕೂತ್ಕೊಳ್ತೀರಿ. ಅದು ನಮ್ಮನ್ನೇನು ಗಮನಕ್ಕೆ ತಗೊಳ್ಳೋದಿಲ್ಲ, ನಮಗೆ ಅನ್ಯಾಯ ಆಗ್ತದೆ ಎಂಬ ಮಾತಂತ ಹೇಳಿದ್ದೀರಿ. ಅದಕ್ಕಾಗಿ ನಾನು ಈ ಸಲ ಫಸ್ಟ್ ಟೈಮ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಒಂದು ಕ್ಯಾಮರಾವನ್ನು ಅಳವಡಿಸಿದ್ದೇವೆ ಅದರಲ್ಲಿ ಏನಂತ ಹೇಳಿದರೆ, ನೀವು ಎಷ್ಟು ಗಂಟೆಗೆ ಬರ್ತೀರಿ, ಎಷ್ಟು ಗಂಟೆಗೆ ಹೋಗ್ತೀರಿ, ಮತ್ತು ಈ ಸದನದ ಹೊರಗಡೆ ನೀವು ಒಂದು ದಿವಸದಲ್ಲಿ ಎಷ್ಟು ಗಂಟೆ ಕೂತ್ಕೊಂಡಿದ್ದೀರಿ ಅಂತೇಳಿ ಸಂಜೆ ಹೊತ್ತು ನಮ್ಮ ಸೆಕ್ರೆಟರಿ ಕಂಪ್ಯೂಟರ್ಗೆ ಬರ್ತೇವೆ. ಎಲ್ಲಿಗೆ ಇರುವುದಿಲ್ಲ, ನಮ್ಮಲ್ಲಿ ಮಾತ್ರ ಆ ಮಾಹಿತಿ ಇರ್ತದೆ. ಆಗ ನೀವು ಎಷ್ಟು ಸಮಯದ ಒಳಗಡೆ ವ್ಯವಸ್ಥೆ ಇದೆ ಅಂತೇಳಿ ದೀರ್ಘವಾದ ನಮಗೆ ಒಂದು ಡೇಟಾ ಸಿಕ್ಕುವಂಥ ಅವಕಾಶ ಆಗ್ತದೆ. ಸೊ ಈ ಕ್ಯಾಮರಾನ ಇವತ್ತು ಮೊದಲನೇ ಬಾರಿಗೆ ಉದ್ಘಾಟನೆ ಮಾಡಿದ್ದು ನಮ್ಮ KGF ಶಾಸಕಿಯಾದಂಥ ರೂಪಕಲರವರು. ಯಾಕಂದರೆ ಅವರು 9:51 ಬಂದಿದ್ದಾರೆ. ಮತ್ತು ಅದು ಒಳಗಡೆ ಬರುವಂಥ ಕ್ಯಾಮರಾಕ್ಕೆ, ಹೊರಗಡೆ ಹೋಗೋ ಕ್ಯಾಮರಾವನ್ನು ನಮ್ಮ ಷಡಾಕ್ಷಿಯರು ಉದ್ಘಾಟಿಸಿದ್ದಾರೆ. ಒಂದು 10-20 ಅವರು ಹೊರಗಡೆ ಹೋಗಿದ್ದಾರೆ. ಆದ ಕಾರಣ ಇದರ ಆಯಿತು. ಈಗ ನಾನು ಹೇಳಿದ್ದು ಇದನ್ನು ಉದ್ಘಾಟನೆ ಮಾಡಿದ್ರೆ ನೀವು ಫಸ್ಟ್ ವರ್ಗ ಹೋಗಿದ್ದೀರ ಅಂತ ಹೇಳಿ. ಆದ ಕಾರಣ ನಾನು ಮತ್ತೆಲ್ಲ ಕೋರಿಕೆ ಏನಂತ ಹೇಳಿದರೆ, ಅದನ್ನು ಬರುವಾಗ 1 ನಿಮಿಷ ನಿಂತು ಕರೆಕ್ಟಾಗಿ 1 ನಿಮಿಷ ನೋಡಬೇಕಂದ್ರೆ ನಿಮ್ಮ ಫೋಟೋ ಕರೆಕ್ಟ್ ಬರಬೇಕಲ್ಲ. ಅದಕ್ಕಾಗಿ ಅದು ನಮ್ಮಲ್ಲಿ ಸಹಕಾರ ಕೊಡಬೇಕಂತ ನಾನು ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈಗ ಎರಡನೇ ಬಹುಶಃ ನಮ್ಮ ಏನೇ ಸಲಹೆ ಕೊಡಿ, ಗಂಟೆ ಮತ್ತು ಇದರ ಬಗ್ಗೆ ಸಲಹೆ ಕೊಟ್ಟಿದ್ದೀರಿ, ನಾನು ನಿಮಗೆ ಕೃತಜ್ಞತೆ ಸಲ್ಲಿಸ್ತೇನೆ. ಯಾಕೆ ಒಂದು ನಾವು ಸರಿಪಡಿಸ್ತೇವೆ. ಎರಡನೇದು, ನೀವು ಹೇಳದಿದ್ರೆ ಇಲ್ಲಿ ಗಂಟೆ ಆಗಿದೆ ಅಂತ ಯಾರಿಗೂ ಕೂಡ ಗೊತ್ತಾಗ್ತಿರ್ಲಿಲ್ಲ. ಮತ್ತು ಇಲ್ಲಿ ನಾವು ಇದು ಟ್ರೈಕಲ್ ಫ್ಲವರ್ ಮಾಡಿದ್ರೆ ಗೊತ್ತಾಗ್ತಿಲ್ಲ. ನೀವು ಹೇಳಿದ ಕಾರಣ ಎಲ್ಲರಿಗೂ ಕೂಡ ಗೊತ್ತಾಯಿತು. ನಾವು ಸರಿಪಡಿಸುವ ಅವಕಾಶ ಖಂಡಿತವಾಗಿಯೂ ಆಗ್ತದೆ. ಈಗ ಮತ್ತೊಂದು ಪ್ರಕಟಣೆ, ಜಾತ್ಯತೀತ ಜನತಾದಳದ ಪಕ್ಷದ ಅಧ್ಯಕ್ಷರಾದ ಶ್ರೀ HD ಕುಮಾರಸ್ವಾಮಿ ಅವರು ದಿನಾಂಕ 14/7/2024 ನೀಡಿರುವ ಪತ್ರದಲ್ಲಿ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ CB ಸುರೇಶ್ ಬಾಬು ಅವರನ್ನು ಜನತಾದಳ ಜಾತ್ಯತೀತ ಪಕ್ಷದ ನಾಯಕರನ್ನಾಗಿ ನೇಮಿಸಲಾಗಿದ್ದು ಮಾನ್ಯ ಮಾಡಬೇಕೆಂದು ಕೋರಿದ್ದಾರೆ. ಅದರಂತೆ ಶ್ರೀ CB ಸುರೇಶ್ ಬಾಬು ಅವರನ್ನು ಜನತಾದಳ ಜಾತ್ಯತೀತ ಪಕ್ಷದ ನಾಯಕರನ್ನಾಗಿ ಮಾನ್ಯ ಮಾಡಲಾಗಿದೆ ಎಂದು ಈ ಮೂಲಕ ಸದನದ ಗಮನಕ್ಕೆ ತರಲಾಗಿದೆ. ಎರಡನೇ ಪ್ರಕಟಣೆ, ಬಳ್ಳಾರಿ ವಿಧಾನಸಭಾ ಕ್ಷೇತ್ರದ ಮಾನ್ಯ ಸದಸ್ಯರಾದ ಶ್ರೀ B ನಾಗೇಂದ್ರ ಅವರನ್ನು ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ 2002 PMLA ಅಡಿಯಲ್ಲಿ ದಾಖಲಾದ ಪ್ರಕರಣದಲ್ಲಿ ದಿನಾಂಕ 12/7/2024 ರಾತ್ರಿ 10:50
10:50 ಬೆಂಗಳೂರಿನಲ್ಲಿ ದಸ್ತಗಿರಿ ಮಾಡಿ ದಿನಾಂಕ 18/7/2024 ಜಾರಿ ನಿರ್ದೇಶನಾಲಯದ ವಶಕ್ಕೆ ನೀಡಲಾಗಿರುತ್ತೆ ಎಂದು ಭಾರತ ಸರ್ಕಾರದ ಡೈರೆಕ್ಟರೇಟ್ ಆಫ್ ಎನ್ಫೋರ್ಸ್ಮೆಂಟ್ ಬೆಂಗಳೂರು ಝೋನಲ್ ಆಫೀಸ್ನ ಸಹಾಯಕ ನಿರ್ದೇಶಕರಾದ ಶ್ರೀ ದಿಲೀಪ್ ಮಂಗವ್ ಇವರು ತಿಳಿಸುತ್ತಾರೆಂದು ಈ ಮೂಲಕ ಎಲ್ಲ ಸದಸ್ಯರಿಗೆ ತಿಳಿಸಲಾಗಿದೆ. ಈಗ ಸದನವನ್ನು ಮಧ್ಯಾಹ್ನ 2:30 ಗಂಟೆಗೆ ಮುಂದೂಡಲಾಗಿದೆ. ಅದೇ 2:30